ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 9/4/2025 ಏಪ್ರಿಲ್ ತಿಂಗಳ ಬುಧವಾರ. ಇವತ್ತಿನ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಗುರೂಜಿಗಳು ಕೂಡ ಇವತ್ತು ಒಂದು ಮಹತ್ವದ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾರೆ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅನ್ನೋದಕ್ಕೆ ತನ್ನದೇ ಆದಂತಹ ಒಂದು ಮಹತ್ವವಿದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂಖ್ಯಾಶಾಸ್ತ್ರದ ಸಂಖ್ಯಾಶಾಸ್ತ್ರ ಅದೃಷ್ಟ ಅಂದ್ರೇನು, ಮನುಷ್ಯನ ಏಳಿಗೆ ಹೇಗಾಗುತ್ತೆ, ಈ ಒಂದು ರಹಸ್ಯಮಯ ಲಕ್ಕಿ ನಂಬರ್ ಅಂದ್ರೇನು, ರಹಸ್ಯಮಯ ಲಕ್ಕಿ ಕಲರ್ ಅಂದ್ರೇನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಪ್ರಿಯಂಗು ಕಲಿಕಾಶಾಮಂ ರೂಪೇಣ ಪ್ರತ್ಯಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಕೂಡ ಸ್ವಾಗತಿಸಿದ್ದಾಯ್ತು. ವೀಕ್ಷಕರೇ, ಇವತ್ತಿನ ದಿನದ ಪಂಚಾಂಗ ತಿಥಿಯನ್ನ ನೋಡೋಣ. ಗುರುಜಿ, ವೀಕ್ಷಕರಲ್ಲಿ ನೋಡೋದಾದ್ರೆ ಇವತ್ತು ವಿಶೇಷವಾಗಿ 9 ಏಪ್ರಿಲ್ 2025 ದ್ವಾದಶ ತಿಥಿಯು ಆಗಿರುವಂಥದ್ದು ಶುಕ್ಲ ಪಕ್ಷ ಮಗ ನಕ್ಷತ್ರ. ಇವತ್ತು ಅತಿಗಂಡ ಯೋಗ ಅಂತ ಹೇಳ್ತೀವಿ. ಅದೇ ರೀತಿ ಭವಕರ್ಣ ಮತ್ತು ವಾರ ಬುಧವಾರ ಅಂತ. ಸೊ ಇವತ್ತಿನ ಒಂದು ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥದ್ದು ಸೂರ್ಯೋದಯ 6 ಗಂಟೆ 11 ನಿಮಿಷ ಮತ್ತು ಸೂರ್ಯಾಸ್ತ ಬಂದು 6 ಗಂಟೆ 30 ನಿಮಿಷ. ಮತ್ತು ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ನಮ್ಮ ಒಂದು ಇವತ್ತಿನ ದಿನಮಾನಸದಲ್ಲಿ ಒಂದು ರಾಹುಕಾಲ ಅಂತ ಹೇಳ್ತೀವಿ 12 ಗಂಟೆ 21 ನಿಮಿಷದಿಂದ 1 ಗಂಟೆ 54 ನಿಮಿಷದವರೆಗೆ ಇರುವಂಥದ್ದು. ಯಮಗಂಡ ಕಾಲ 7 ಗಂಟೆ 44 ನಿಮಿಷದಿಂದ 9 ಗಂಟೆ 16 ನಿಮಿಷದವರೆಗೆ ಇರುವಂಥದ್ದು. ಗುಳಿಕ ಕಾಲ 10 ಗಂಟೆ 49 ನಿಮಿಷದಿಂದ 12 ಗಂಟೆ 21 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವು ನೋಡ್ತಾ ಬರ್ತೀವಿ 11 ಗಂಟೆ 57 ನಿಮಿಷದಿಂದ 12 ಗಂಟೆ 46 ನಿಮಿಷದವರೆಗೆ ಇರುವಂಥದ್ದು. ಓಕೆ ಗುರುಜಿ, ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ಕೂಡ ನೋಡಿದ್ವಿ. ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಹೋಗೋಣ. ಗುರುಜಿ, ಮೊದಲನೇದಾಗಿ ಮೇಷ ರಾಶಿಯ ಇವತ್ತಿನ ದಿನ ಬುಧವಾರ ಇವರಿಗೆ ಹೇಗಿದೆ ಗುರುಜಿ? ಇವತ್ತಿನ ದಿನ ಮೇಷರಾಶಿಯವರಿಗೆ ಹಣಕಾಸಿನಲ್ಲಿ ಸುಧಾರಣೆ. ನೀವು ಪ್ರಮುಖ ಖರೀದಿಗಳನ್ನು ಮಾಡುವುದಿದ್ರೆ ಇವತ್ತು ನಿಮಗೆ ತುಂಬಾ ಅನುಕೂಲಕರವಾಗಿರುವಂತ ದಿನವಾಗಿರುವಂತದ್ದು. ಓಕೆ, ಅನುಕೂಲಕರವಾದಂತಹ ದಿನ ಮೇಷರಾಶಿಯವರಿಗೆ ಕೂಡ ಇದೆ ಅಂತ ತಿಳಿಸ್ತಾ ಇದ್ದಾರೆ ಗುರುಜಿ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ಮುಂದಿನ ರಾಶಿ ವೃಷಭ ರಾಶಿ. ಕುಟುಂಬ ಸದಸ್ಯರೊಂದಿಗೆ ಕೆಲವು ವಿಶ್ರಾಂತಿ ಕ್ಷಣಗಳನ್ನು ಇವತ್ತು ಕಳೆಯುವಂಥ ದಿನವಾಗಿರುವಂಥದ್ದು. ಯಾವುದೇ ಒತ್ತಡ ಇದ್ದರೆ ದುಗುಡ ದುಮ್ಮಾನಗಳನ್ನು ಕೂಡ ಕಳೆದುಕೊಳ್ಳುವಂಥ ದಿನ, ಸುಖಮಯವಾಗಿರುವಂಥ ದಿನ ಇವತ್ತು ವೃಷಭ ರಾಶಿಯವರದಾಗಿರುತ್ತೆ. ಓಕೆ, ವೃಷಭ ರಾಶಿಯವರ ವಿಚಾರದ ಬಗ್ಗೆ ಇವತ್ತಿನ ರಾಶಿ ಫಲ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ. ಗುರುಜಿ, ಮುಂದುವರೆದು ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ಖುಷಿ ವಿಚಾರ ಏನಂದ್ರೆ ನೀವು ಕೊಟ್ಟಿರುವಂಥ ಹಣ ಮರಳಿ ಪಡೆಯೋಕೆ ಒಳ್ಳೆ ದಿನ. ಇವತ್ತು ಹಣದ ನಿರೀಕ್ಷೆ ಇದ್ರೆ ಹಣದ ಆಗಮನ ಆಗುವಂಥದ್ದು. ನಿಮಗೆ ಅತಿಥಿಗಳ ಜೊತೆಗೆ ಒರಟಾಗಿ ನಡೆದುಕೊಳ್ಳುವಂಥ ದಿನ ಇವತ್ತಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಇವತ್ತಿನ ದಿನ ಕೂಡ ಮಿಥುನ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ದಿನ ಆಗಿದೆ. ನಿಮ್ಮ ಎಚ್ಚರಿಕೆ ನೀವು ಕೂಡ ವಹಿಸಬೇಕು ಅಂತ ಹೇಳಿ ತಿಳಿಸ್ತಾ ಗುರುಜಿ, ಮುಂದುವರೆದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಇವತ್ತು ವಿದ್ಯಾರ್ಥಿಗಳಲ್ಲಿ ಇಂದು ತಮ್ಮ ಕೆಲಸವನ್ನು ನಾಳೆಗೆ ಮುಂದೂಡುವಂಥ ವಿಚಾರ, ಒಂದು ಸ್ವಲ್ಪ ಸೋಂಬೇರಿತನ ಆಗುವಂಥದ್ದು. ಆದಷ್ಟು ಇವತ್ತಿನ ಕೆಲಸ ಇವತ್ತು ಮಾಡಿ, ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ನೌಕರಸ್ಥರಾಗಿರ್ಬೋದು ಈ ವಿಚಾರ. ಓಕೆ, ಸೊ ಕರ್ಕಾಟಕ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಗುರುಜಿ, ನಮ್ಗೆ ಒಂದು ಪ್ರಶ್ನೆ ಬಂದಿದೆ, ಸೊ ಅದನ್ನು ಕೂಡ ತಗೊಳ್ತಾ ಹೋಗೋಣ. ಗುರುಜಿ, ತಿಳಿಸಿ. ಇವರ ಹೆಸರು ಬಂದು ಮಲ್ಲೇಶ್ ಅಂತ ಹೇಳ್ತಾ ಇದ್ದಾರೆ. ಇವರ ಜನ್ಮ ದಿನಾಂಕ 15/9/2001. 15/9/2001. ಹೌದು. ಹುಟ್ಟಿರುವಂತಹ ದಿನ ಸಾಟರ್ಡೆ, ಶನಿವಾರ ಮಧ್ಯಾಹ್ನ 12 ಗಂಟೆಗೆ. ಇವರು ಹುಟ್ಟಿರುವಂತಹ ಸ್ಥಳ ತುಮಕೂರು ಜಿಲ್ಲೆಯ ಕೊರಟಗೆರೆ ಅನ್ನುವಂತಹ ಒಂದು ತಾಲೂಕಿನಲ್ಲಿ. ಏನ್ ಪ್ರಶ್ನೆ ಇದೆ ಮಲ್ಲೇಶ್ ಅವರು? ಗುರುಜಿ, ಇವ್ರದ್ದು ಓನ್ ಜಾಬ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ, ಅಂದ್ರೆ ಸ್ವಯಂ ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದಾರೆ. ಗುರುಜಿ, ಮಲ್ಲೇಶ್ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಶನಿವಾರ ಹುಟ್ಟಿರೋದು, ಆಶ್ಲೇಷ ನಕ್ಷತ್ರ ಬರುತ್ತೆ, ಕರ್ಕಾಟಕ ರಾಶಿ, ಇವ್ರದ್ದು ವೃಶ್ಚಿಕ ಲಗ್ನದ ಜಾತಕ. ಸೊ ಇವರಿಗೆ ದಶ ಅಂತಂದ್ರೆ ಶುಕ್ರ ಮಹಾದಶಲ್ಲಿ ಶನಿ ಅಂತರ್ದಶ ನಡೀತಾ ಇದೆ ಏಪ್ರಿಲ್ 2024ರಿಂದ. ಇವರಿಗೆ 10ನೇ ಮನೆ ಅಂತಂದ್ರೆ ಕೆಲಸದ ಸ್ಥಳ ತೋರಿಸುತ್ತೆ. 10ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಇವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವ ಉದ್ಯೋಗ ಇಷ್ಟ ಇರುತ್ತೆ. ಅಂದ್ರೆ ಇನ್ನೊಬ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಸಮಂಜಸ ಇರ್ಲಿಕ್ಕಿಲ್ಲ. ಅಥವಾ ಇವರಿಗೆ ಸರ್ಕಾರಿ ಉದ್ಯೋಗ ಕೂಡ ಒಳ್ಳೆ ಸಿಗುವಂತ ಅಪೇಕ್ಷೆಗಳು ಇರಬಹುದು, ಅಥವಾ ಇದು ಸಿಗುವಂತ ಎಲ್ಲಾ ಯೋಗಗಳು ಇದೆ. ಆದ್ರೂ ಸ್ವ ಉದ್ಯೋಗ ಮಾಡಿದ್ರೆ ಸರ್ಕಾರಿ ಉದ್ಯೋಗ ಮಾಡಬಹುದು, ಅಥವಾ ಇವರು ಸ್ವ ಉದ್ಯೋಗದ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ಸ್ವಯಂ ಉದ್ಯೋಗ ಮಾಡೋದ್ರಿಂದ ಅದು ಅನುಕೂಲ ಇದೆ. ಯಾಕಂದ್ರೆ ಇವರಿಗೆ ಶನಿ ಅಂತರ್ದಶ ನಡೀತಾ ಇರೋದ್ರಿಂದ ಜೂನ್ 2024 ಇದೇ ಒಂದು ವರ್ಷದಲ್ಲಿ ಅದರಲ್ಲಿ ಅವರಿಗೆ ಅಭಿವೃದ್ಧಿ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಶನಿ ಅಂತರ್ದಶ ನಡೀತಾ ಇರೋದ್ರಿಂದ ಆದಷ್ಟು ಸ್ವಲ್ಪ ಲಗ್ನಾಧಿಪತಿ ರಾಹು ಮತ್ತು ಕೇತು ಗಸ್ತವಾಗಿರೋದ್ರಿಂದ, ಅದರ ಜೊತೆ ಇರೋದ್ರಿಂದ
ಲಗ್ನಾಧಿಪತಿ ಬಲಪಡಿಸೋದಕ್ಕೆ ಆದಷ್ಟು ಹೆಚ್ಚು ಹೆಚ್ಚು ಒಂದು ಮಂಗಳನ ಒಂದು ಮಂತ್ರ ಓಂ ಅಂಗಾರಕಾಯ ನಮಃ ಅಂತೇಳಿ 108 ಬಾರಿ ಮಂಗಳನ ಮಂತ್ರ ದಿನನಿತ್ಯಲೂ ಯಥೇಚ್ಛವಾಗಿ 108 ಬಾರಿ ಜಪ ಮಾಡ್ಬೋದು. ಮನೆಯಲ್ಲಾಗ್ಬೋದು, ದೇವಸ್ಥಾನದಲ್ಲಾಗ್ಬೋದು. ಅವ್ರು ನಿತ್ಯ ಸ್ನಾನ, ನಿತ್ಯ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ ದೇವರ ಪೂಜೆ ಸಮೇತವಾಗಿ ಈ ಅನುಷ್ಠಾನವನ್ನು ಮಾಡಿದ್ರೆ ಇವರಿಗೆ ಒಳ್ಳೆಯದಾಗಿರುವಂಥದ್ದು. ಮತ್ತು ರಾಹುಕೇತುಗೆ ಸಂಬಂಧಪಟ್ಟಂಥದ್ದು ಶ್ರೀ ಕ್ಷೇತ್ರದಲ್ಲಿ ನಾನು ಕೆಲವಾರು ಸಂಚಿಕೆಗಳಲ್ಲಿ ತಿಳಿಸಿದಂಗೆ ಈ ಶ್ರೀ ಕ್ಷೇತ್ರ ಅಂದರೆ ಕಾಳಹಸ್ತಿ ಆಗಿರ್ಬೋದು ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ರಾಹುಕೇತು ಸಂಬಂಧಪಟ್ಟಂಥ ಶಾಂತಿ ಪೂಜೆಗಳು ಮಾಡೋದ್ರಿಂದ ಅವ್ರಿಗೂ ಕೂಡ ಧನ ಸಹಾಯದಲ್ಲಿ ಮತ್ತು ಅವರ ಕೆಲಸ ಕಾರ್ಯ ವಿಚಾರದಲ್ಲಿ ಏನೇ ಅಡಚಣೆಗಳಿದ್ರು ಕೂಡ ದೂರವಾಗಿ ತುಂಬ ಚೆನ್ನಾಗಿ ಜೀವನವನ್ನು ಜೀವಿಸುವಂಥದ್ದು ಅಂತ ನೋಡ್ತಾ ಬರ್ತೇವೆ. ಓಕೆ, ಮಲ್ಲೇಶ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು. ಸೊ ಅವರಿಗೆ ಅವರ ಒಂದು ಸ್ವಯಂ ಉದ್ಯೋಗದ ವಿಚಾರದ ಬಗ್ಗೆ ಗುರೂಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಕ್ರಮಗಳು ಅಂತ ಹೇಳಿ ಏನ್ ತಿಳಿಸಿದ್ರು ಅದನ್ನ ಕೂಡ ನೀವು ಅನುಸರಿಸಿ ಅಂತ ಹೇಳ್ತಾ ಗುರೂಜಿ ನಾವು ದ್ವಾದಶ ರಾಶಿಗಳ ಫಲಾಫಲವನ್ನ ನೋಡ್ತಾ ಇದ್ವಿ. ಮುಂದುವರೆದು ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರೂಜಿ. ಸಿಂಹ ರಾಶಿಯವರು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಇಂದು ಕೆಲವಾರು ವಿಚಾರಗಳಲ್ಲಿ ಸ್ವಲ್ಪ ಅಸಮಾಧಾನಗಳು ಬರುವಂಥದ್ದು ಕಾಣಿಸ್ತಾ ಇದೆ. ಅದನ್ನ ಜಾಸ್ತಿ ಕಿರಿಕಿರಿ ಮಾಡದಿರಂಗೆ ಸ್ವಲ್ಪ ನಿಭಾಯಿಸ್ಕೊಂಡು ಹೋದ್ರೆ ಇವತ್ತಿನ ದಿನ ಸಾಧಾರಣವಾಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಸಾಧಾರಣಕರವಾಗಿದೆ, ಆದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಕೂಡ ಅವರಲ್ಲೇ ಇದೆ ಅಂತ ಹೇಳ್ತಾ ಗುರೂಜಿ ಮುಂದಿನ ರಾಶಿ ಕನ್ಯಾ ರಾಶಿ. ಬುಧವಾರ ಹೇಗಿದೆ ಇವರಿಗೆ ಈ ದಿನ? ಕನ್ಯಾ ರಾಶಿಯವರು ನೀವು ಅಭಿಪ್ರಾಯ ನೀಡುವಾಗ ಇತರರ ಭಾವನೆಗಳ ಬಗ್ಗೆ ಕೂಡ ಗಮನ ಕೊಡಿ, ಅದರಿಂದ ನಿಮ್ಮ ದಿನ ಚೆನ್ನಾಗಿರುವಂತದ್ದು. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಕೂಡ ತುಂಬಾ ಫಲಪ್ರದಾಯಕವಾಗಿದೆ ಅಂತ ಹೇಳ್ತಾ ಗುರೂಜಿ ಮುಂದುವರೆದು ತುಲಾ ರಾಶಿಯ ವಿಚಾರದ ಬಗ್ಗೆ ನೋಡೋಣ. ತುಲಾ ರಾಶಿಯವರು ನೀವು ಇಂದು ಕೈಗೊಂಡ ಧರ್ಮಾರ್ಥ ಕಾರ್ಯಗಳು ನಿಮಗೆ ಮಾನಸಿಕ ಶಾಂತಿ, ನೆಮ್ಮದಿ ಮತ್ತು ಆರಾಮವನ್ನು ತರುವಂತದ್ದು. ಓಕೆ, ತುಲಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ. ಈಗ ಮುಂದಿನ ರಾಶಿ ವೃಶ್ಚಿಕ ರಾಶಿಯ ದಿನ ಹೇಗಿದೆ ನೋಡೋಣ. ನೀವು ನಿಮ್ಮ ಭಾವನೆಯನ್ನು ನಿಯಂತ್ರಿಸಬೇಕು ಮತ್ತು ನಿಮ್ಮ ಭಯವನ್ನು ಸಾಧ್ಯವಾದಷ್ಟು ಬೇಗ ತೊಡೆದು ಹಾಕಬೇಕು, ಇದರಿಂದ ನಿಮ್ಮ ದಿನ ಚೆನ್ನಾಗಿರುವಂತದ್ದು. ಓಕೆ, ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಗುರೂಜಿ ಮುಂದುವರೆದು ಧನು ರಾಶಿಯ ವಿಚಾರದ ಬಗ್ಗೆ ನೋಡೋಣ. ಧನು ರಾಶಿಯವರು ಆರೋಗ್ಯದ ಆರೈಕೆ ಮಾಡಿಕೊಳ್ಳಿ ಮತ್ತು ಎಲ್ಲವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ, ಇವತ್ತಿನ ದಿನ ತುಂಬಾ ಶುಭವಾಗಿರುತ್ತದೆ. ಓಕೆ, ಧನು ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಶುಭದಾಯಕವಾಗಿದೆ. ಗುರೂಜಿ ಈಗ ಮತ್ತೊಂದು ಪ್ರಶ್ನೆ ಇದೆ, ತಗೊಳ್ಳೋಣ ಗುರೂಜಿ. ಸೊ ಇವರ ಹೆಸರು ಪ್ರೀತಿ ಅಂತ ಹೇಳಿ. ಇವರ ಜನ್ಮ ದಿನಾಂಕ 13/7/2006. ಓಕೆ, ಇವರು ಹುಟ್ಟಿರುವಂತಹ ಟೈಮಿಂಗ್ಸ್ ಬಂದು 6 ಗಂಟೆ 5 ನಿಮಿಷ. ಅದು PM AM ಅಂತ ಹೇಳಿ ತಿಳಿಸಿಲ್ಲ ಗುರೂಜಿ ಅವರು. ಸ್ಥಳ ಬಂದು ಬೀದರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಪ್ರಶ್ನೆ ಏನಿದೆ ಪ್ರೀತಿ? ಲವ್ ಮತ್ತೆ ಲೈಫ್ ಹಾಗೆ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದಾರೆ ಗುರೂಜಿ. ನೋಡಿ, ಪ್ರೀತಿಯವರು ಜಾತಕದ ಪ್ರಕಾರ ಶುಕ್ರವಾರ ಹುಟ್ಟಿರೋದು, ಮಕರ ರಾಶಿ, ಶ್ರವಣ ನಕ್ಷತ್ರ ತಮ್ಮದು. ಸೊ ಮಿಥುನ ಲಗ್ನದ ಜಾತಕ. ಪ್ರೀತಿ, ಪ್ರೇಮ ಮತ್ತು ಈ ವಿಚಾರದಲ್ಲಿ ನೋಡೋದಾದರೆ ಪಂಚಮ ಭಾಗ್ಯಾಧಿಪತಿ, ಸಪ್ತಮಾಧಿಪತಿ ಸಂಬಂಧಗಳು ಬರಬೇಕು. ಪಂಚಮದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಪ್ರೀತಿ ಪ್ರೇಮ ಪ್ರಕರಣಗಳು ತಮಗೆ ಆಗಿರ್ಬೋದು. ರಾಹು ದಶೆ ಬುಧ ಭುಕ್ತಿನಲ್ಲಿ ಹೆಚ್ಚು ಅಂತ ಹೇಳ್ತೀವಿ 2022ರಿಂದ. ಆದರೆ ಮದುವೆಗೆ ಸಂಬಂಧಪಟ್ಟಂಥದ್ದು ನಿಮಗೆ ಪ್ರೇಮ ವಿವಾಹ ಅಲ್ದಿರ ನಿಮ್ಮ ಯಾರು ಸಂಗಾತಿಯವರು ಅಥವಾ ಇವರು ಯಾರಿಗಾದ್ರೂ ಇಷ್ಟಪಡ್ತಾ ಇದ್ರೆ ಅದು ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಸೂಕ್ತವಾಗಿ ಜಾತಕ ಹೊಂದಾಣಿಕೆ ಮಾಡ್ಕೊಂಡು ಮಾಡಿದ್ರೆ ಇವರಿಗೆ ಮದುವೆ ಜೀವನದಲ್ಲಿ ಅಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಇರೋದಿಲ್ಲ. ಮದುವೆಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ದೋಷಗಳಿದೆ, ಅದನ್ನು ಪರಿಹಾರ ರಾಹುಕೇತು ದೋಷ ಮತ್ತು ಕುಜ ದೋಷ ತುಂಬ ಪ್ರಬಲವಾಗಿ ಪ್ರೀತಿಯವರ ಜಾತಕದಲ್ಲಿ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ದೇವಸ್ಥಾನದಲ್ಲಿ ಅಥವಾ ನದಿ ತೀರದಲ್ಲಿ ಮಾಡಿಸ್ಬೇಕು. ಕುಜನಿಗೆ ಸಂಬಂಧಪಟ್ಟಂಥದ್ದು ಕುಜಶಾಂತಿ, ರಾಹುಕೇತುಗೆ ಸಂಬಂಧಪಟ್ಟಂಥ ರಾಹುಕೇತು ಶಾಂತಿಗಳನ್ನು ಮಾಡಿಸ್ಕೊಳ್ತಾ ಬನ್ನಿ. ಸೊ ಅದಾದರೆ ಇವರಿಗೆ ಪ್ರೀತಿ ಜೀವನ ಚೆನ್ನಾಗಿರುತ್ತೆ. ಮತ್ತು ಮ್ಯಾರೇಜ್ ಮಾಡೋದಕ್ಕಿಂತ ಮುಂಚೆ ಮ್ಯಾಚಿಂಗ್ ಆಫ್ ಹಾರೋಸ್ಕೋಪ್ ಮಸ್ಟ್ ಅಂತ ಹೇಳ್ತೀವಿ. ಮದುವೆ ಹೊಂದಾಣಿಕೆ ಮಾಡ್ಕೊಂಡು ಮಾಡೋದ್ರಿಂದ ಜಾತಕಗಳ ಹೊಂದಾಣಿಕೆ ತುಂಬ ಮುಖ್ಯ. ಮತ್ತು ಈ ಒಂದು ಶಾಂತಿ ಕಾರ್ಯಗಳು ಮಾಡೋದ್ರಿಂದ ಇವರಿಗೆ ತುಂಬಾ ಚೆನ್ನಾಗಿರುವಂತ. ಓಕೆ, ಪ್ರೀತಿಯವರು ನಮಗೆ ಪ್ರಶ್ನೆಯನ್ನ ಕಳಿಸಿದ್ರಿ. ಸೊ ಗುರೂಜಿಗಳು ಹೇಳ್ದಂಥದ್ದನ್ನ ನೀವು ಕೂಡ ಅನುಸರಿಸಿ ಅಂತ ಹೇಳ್ತಾ ಗುರೂಜಿ ರಾಶಿಗಳ ವಿಚಾರದ ಬಗ್ಗೆ ನೋಡ್ತಾ ಇದ್ವಿ. ಈಗ ಮಕರ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರೂಜಿ. ಮಕರ ರಾಶಿಯವರಿಗೆ ನಿಮಗೇನು ಒಳ್ಳೆಯದೆಂದು ನಿಮಗೆ ಮಾತ್ರ ಗೊತ್ತು. ಆದ್ದರಿಂದ ದೃಢವಾಗಿರಿ, ಧೈರ್ಯಶಾಲಿಯಾಗಿರಿ, ನಿಮ್ಮ ಕೆಲಸ ಕಾರ್ಯಗಳು ಶುಭವಾಗುವಂಥದ್ದು. ಓಕೆ, ಮಕರ ರಾಶಿಯವರ ಇವತ್ತಿನ ದಿನ ಹೇಗಿದೆ ಅಂತ ತಿಳಿದುಕೊಂಡ್ವಿ. ಮುಂದುವರೆದು ಕುಂಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ನೋಡೋಣ. ಕುಂಭರಾಶಿಯವರು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಸಮರ್ಪಣೆಗಳನ್ನು ಪ್ರಶಂಸೆ ಮಾಡುವಂಥ ದಿನ. ಅವರ ಒಂದು ಬೆಂಬಲ ನಿಮಗೆ ಸೂಕ್ತವಾಗಿರುತ್ತೆ. ಇದರಿಂದ ಇವತ್ತಿನ ದಿನ ತುಂಬ ಶುಭವಾಗಿರುತ್ತೆ. ಇನ್ನು ಕುಂಭ ರಾಶಿಯ ನಂತರ ಕೊನೆಯ ರಾಶಿ ಮೀನ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ. ನಿಯಮಿತ ತೊಂದರೆ ಮತ್ತು ನಿಯಮಿತ ಸಮಸ್ಯೆಗಳು ಇವತ್ತು ನಿಮಗೆ ಉಂಟು ಮಾಡಬಹುದು. ಆದ್ದರಿಂದ ಧೃತಿಗೆಡದೆ ದೃಢವಾಗಿ ನಿಂತ್ಕೊಳ್ಳಿ. ಇವತ್ತಿನ ದಿನ ಶುಭವಾಗಿರುತ್ತೆ. ಮೀನ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಶುಭದಾಯಕವಾಗಿದೆ ಅಂತ ಹೇಳ್ತಾ ಗುರೂಜಿಗಳೊಟ್ಟಿಗೆ ವೀಕ್ಷಕರೇ ನೀವು ನೇರವಾಗಿ ಮಾತಾಡಬೇಕು
ನೋಡ್ಬೇಕು ಅಂದ್ರೆ ಪ್ರತಿ ಶನಿವಾರ ಬೆಳಗ್ಗೆ 8:30 9:00ವರೆವರೆಗೂ ಗುರೂಜಿಗಳು ಲೈವ್ ನಲ್ಲಿ ನಿಮಗೆ ಮಾತಾಡೋದಕ್ಕೆ ಸಿಗ್ತಾರೆ. ಹಾಗೂ ಸಹ ನಿಮ್ಗೆ ಗುಪ್ತ ಪ್ರಶ್ನೆಗಳಿದೆ, ಗುಪ್ತ ಸಮಸ್ಯೆಗಳಿದೆ, ನಾವು ಬಹಿರಂಗವಾಗಿ ಅದನ್ನ ಚರ್ಚೆ ಮಾಡೋದಿಕ್ಕಾಗಲ್ಲ ಅಂದ್ರೆ ಗುರೂಜಿಗಳ ಬಳಿ ನೀವು ನೇರವಾಗಿ ಭೇಟಿ ಆಗ್ಬೋದು. ಅದಕ್ಕೆ ಮುಂಚೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ರಿಂದ ಗುರೂಜಿಗಳು ಒಂದು ದಿನಾಂಕ ಮತ್ತೆ ಒಂದು ಟೈಮ್ ನ ನಿಮ್ಗೆ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಸಿಕ್ಕಾಗ ನೀವು ಗುರೂಜಿ ಹತ್ರ ಹೋಗಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಕಂಡುಕೊಳ್ಬಹುದು ಅಂತ ಹೇಳ್ತಾ, ಗುರೂಜಿ ಈಗ ನಮ್ಮ ದಿನನಿತ್ಯ ಜೀವನದಲ್ಲಿ ವಾಸ್ತು ಮತ್ತೆ ಸಂಖ್ಯಾಶಾಸ್ತ್ರದ ವಿಚಾರವಾಗಿ ನಾವು ಗಮನಿಸಬೇಕಾದಂತ ಅಂಶಗಳು ಯಾವುದು? ಸೊ ಫಾರ್ ಎಕ್ಸಾಂಪಲ್, ಈಗ ನಾವಿವತ್ತು ತುಂಬಾ ಮುಖ್ಯವಾದಂತ ಕೆಲಸಕ್ಕೆ ಹೋಗ್ಬೇಕು, ಯಾವ ರೀತಿಯಾಗಿ ಹೋಗ್ಬೇಕು, ಯಾವ ಬಣ್ಣದ ಬಟ್ಟೆ ಹಾಕೊಂಡು ಹೋಗ್ಬೇಕು, ಸೊ ಟೈಮಿಂಗ್ಸ್ ಏನಾದ್ರು ಇರುತ್ತೆ ಅಂದ್ರೆ ಈ ಟೈಮಿಂಗ್ ಅಲ್ಲಿ ಮನೆ ಬಿಟ್ರೆ ಒಳ್ಳೇದಾಗತ್ತೆ, ನಾವು ಅನ್ಕೊಂಡಿದ್ದಾಗುತ್ತೆ, ಹೋಗ್ತಾ ಇರೋಂಥ ಕೆಲಸ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಗುರೂಜಿ ಸಂಖ್ಯಾಶಾಸ್ತ್ರದಲ್ಲಿ? ನೋಡಿ, ನಮ್ಮ ವೀಕ್ಷಕರಲ್ಲಿ ತುಂಬಾ ವಿಶೇಷವಾಗಿ ತಿಳಿಸ್ಬೇಕು ಅಂದ್ರೆ ಬಣ್ಣಗಳಂತ ಬಂದಾಗ ವಾರಾಧಾರಿತವಾಗಿ ಬಣ್ಣಗಳನ್ನ ನಾವು ನೋಡ್ತಾ ಬರ್ತೀವಿ. ಅಂದ್ರೆ ನಮಗೆ ವಾರಕ್ಕೆ ಅದರದೇ ಆದ ಮಹತ್ವವಿದೆ. ಪ್ರತಿಯೊಂದು ವಾರಕ್ಕೆ ಅದರದೇ ಆದ ಒಂದು ಗ್ರಹಗಳ ಸಂಬಂಧ ಇರುವಂತದ್ದು. ಸೊ ಹೇಗೆ ಭಾನುವಾರಕ್ಕೆ ಸಂಬಂಧಪಟ್ಟಂತ ಗ್ರಹ ರವಿ ಗ್ರಹ ಅಂತ ಹೇಳ್ತೀವಿ, ಅಂದ್ರೆ ಸೂರ್ಯ ಗ್ರಹ ಅಂತ ಹೇಳ್ತೀವಿ. ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟಂತ ಬಣ್ಣ ಕೇಸರಿ ಬಣ್ಣ. ಸೊ ನಾವು ಕೇಸರಿ ಮಿಶ್ರಿತವಾದ ಬಟ್ಟೆಗಳನ್ನ ಧರಿಸಿದ್ರೆ ಅಂದ್ರೆ ಭಾನುವಾರದಂದು, ಅಂದ್ರೆ ಅದರ ಅಧಿಪತಿ ಸೂರ್ಯನಾಗಿರೋದ್ರಿಂದ ಆ ದಿನದ ಒಂದು ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮ್ಗೆ ಲಕ್, ಅದೃಷ್ಟ ಅನ್ನೋದು ನಮ್ಗೆ ಭಾನುವಾರ ಸಿಗುವಂತದ್ದು. ಮತ್ತೆ ಸೋಮವಾರ ಅಂತ ನಾವು ನೋಡಿದಾಗ, ಸೋಮವಾರ ಅಂತಂದ್ರೆ ಸೋಮ ಅಂದ್ರೆ ಯಾರು? ಚಂದ್ರ ದೇವತೆ ಅಂತ ಹೇಳ್ತೀವಿ. ಚಂದ್ರನಿಗೆ ಅಧಿಪತಿ ಆಗಿರುವಂತಹ ಗ್ರಹ, ಚಂದ್ರ ಒಂದು ಗ್ರಹ ಒಂದು ಶ್ವೇತವರ್ಣದ ಗ್ರಹ ಅಂತ ತಮಗೆ ಗೊತ್ತಿರುವಂತದ್ದು. ಸೊ ಇಲ್ಲೇನಾಗುತ್ತೆ, ಚಂದ್ರ ಬಂದು ಬಿಳಿ ಮತ್ತು ಪಿಂಕ್ ಕಲರ್ ಅಂತ ಹೇಳ್ತೀವಿ. ಸೊ ಸೋಮವಾರದಂದು ಈ ಕಲರ್ ನ ನಾವು ಧರಿಸಿದಾಗ ತುಂಬಾ ಕೆಲಸ ಕಾರ್ಯಗಳಲ್ಲಿ ಅದೃಷ್ಟ ಸಿಗುವಂತದ್ದು. ಮತ್ತೆ ಮಂಗಳವಾರ ಮಂಗಳ ಗ್ರಹದ ವಾರ ಅಂತ ಹೇಳ್ತೀವಿ. ಕೆಂಪು ಬಣ್ಣದ ಒಂದು ವಸ್ತ್ರವನ್ನು, ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಒಳ್ಳೇದಾಗುವಂಥದ್ದು. ಬುಧವಾರ ಬಂದು ಬುಧನ ಒಂದು ಬಣ್ಣ ಅಂತ ಹೇಳ್ತೀವಿ. ಬುಧ ಗ್ರಹ ಆಧಾರಿತವಾದ ಬಣ್ಣ ಹಸಿರು ಬಣ್ಣ. ಸೊ ಬುಧವಾರ ಹಸಿರು ಕಲರ್ ಧರಿಸಿದ್ರೆ ಒಳ್ಳೇದಾಗುವಂಥದ್ದು ಬಟ್ಟೆ. ಮತ್ತೆ ಗುರುವಾರ ಬಂದು ಹಳದಿ ಬಣ್ಣನ ಬಟ್ಟೆ ಧರಿಸಿದ್ರೆ ಒಳ್ಳೇದಾಗುವಂಥದ್ದು. ಶುಕ್ರವಾರ ಶುಕ್ರ ಆಧಾರಿತವಾಗಿರುವ ಗ್ರಹ ಆಧಾರಿತವಾಗಿರುವಂತ ವಾರ ಅಂತ ಹೇಳ್ತೀವಿ. ಶುಕ್ರ ಗ್ರಹ ಆಧಾರಿತವಾಗಿರುವ ಶುಕ್ರವಾರದಂದು ಬಿಳಿ ಮತ್ತೆ ಪಿಂಕ್ ಕಲರ್ ಒಳ್ಳೇದಾಗುವಂಥದ್ದು. ಮತ್ತೆ ಶನೇಶ್ವರರ ವಾರ ಶನಿವಾರ ಅಂತ ಹೇಳ್ತೀವಿ. ಅದಕ್ಕೆ ಶನಿಯ ಒಂದು ಬಣ್ಣವಾದ ನೀಲಿ ಅಥವಾ ಕಪ್ಪು ಬಣ್ಣದ ಒಂದು ವಸ್ತ್ರವನ್ನು ಧರಿಸುವುದರಿಂದ ಈ ಒಂದು ಕೆಲಸ ಕಾರ್ಯಗಳಲ್ಲೂ ಯಥೇಚ್ಛವಾಗಿ ನೋಡ್ತಾ ಬರ್ತೀವಿ. ಆದ್ರೆ ನೀವು ಕೇಳ್ಬೋದು, ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ರೆಡ್ ಕಲರ್ ಅಂದ್ರೆ ಆಗ್ಬರೋದಿಲ್ಲ, ಅವ್ರು ಮಂಗಳವಾರದ ರೆಡ್ ಕಲರೇ ಧರಿಸ್ಬೇಕಾ ಅಂತ ಕೇಳ್ಬೋದು. ಸೊ ಹಂಗ್ ನೋಡೋದ್ರಿಂದ ನೀವು ಅವರಿಗೆ ಮಂಗಳವಾರದಂದು ರೆಡ್ ಕಲರ್ ಧರಿಸಲೇಬೇಕು ಅಂತ ಕಂಪಲ್ಷನ್ ಇಲ್ಲ. ಅದು ಧರಿಸಿದ್ರೆ ಅವರಿಗೆ ಒಳ್ಳೇದು. ಇಲ್ಲ ಧರಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ, ಬೇರೆ ಅವ್ರಿಗೆ ಇಷ್ಟವಾದ ಬಣ್ಣನ ಬಟ್ಟೆಯನ್ನು ಧರಿಸಿದ್ರೆ ಒಂದು ನ್ಯೂಟ್ರಲ್ ಎಫೆಕ್ಟ್ ಸಿಗುತ್ತೆ. ಅಷ್ಟ್ ಮಾತ್ರ ನಾವು ನೋಡ್ತಾ ಬರ್ತೀವಿ. ಸೊ ಇದು ವಾರಾಧಾರಿತವಾಗಿ ಬಟ್ಟೆ ಆ ಒಂದು ವಸ್ತ್ರ ಧಾರಣೆ ಮಾಡೋದ್ರಿಂದ ತುಂಬಾ ಶುಭವಾಗುವಂತದ್ದು. ಕೆಲವೊಬ್ಬರಿಗೆ ಆ ಒಂದು ಈಗ ಉದಾಹರಣೆಗೆ ಯಾರೋ ಒಬ್ರು ಒಂದು ಫ್ಯಾಕ್ಟರಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅಥವಾ ಹುಡುಗರು ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಯೂನಿಫಾರ್ಮ್ ಅಲ್ಲಿ ಇರ್ತಾರೆ. ಆ ಬಟ್ಟೆಗಳನ್ನ ಧರ್ಸಕ್ ಆಗ್ಲಿಲ್ಲ ಅಂತಂದ್ರೆ ಆ ಆಧಾರಿತವಾಗಿರುವಂತ ಒಂದು ಕರವಸ್ತ್ರ, ಒಂದು ಕರ್ಚೀಫ್ ಅನ್ನ ಇಟ್ಕೋಬಹುದು, ಮತ್ತೆ ಇನ್ನೇನೋ ಒಂದು ನ್ಯಾಪ್ಕಿನ್ಸ್ ಅಂತ ಇಟ್ಕೋಬಹುದು. ಆ ಒಂದು ವಾರಾಧಾರಿತವಾಗಿ ಈ ಒಂದು ಬಣ್ಣದ ಒಂದು ವಸ್ತ್ರಗಳು ಇಟ್ಕೊಳ್ಳೋದ್ರಿಂದ ಜನಕ್ಕೆ ತುಂಬಾ ಒಳ್ಳೇದಾಗುವಂತದ್ದು, ಅದೃಷ್ಟ ಬರುವಂತದ್ದು, ಮತ್ತೆ ತುಂಬಾ ಜನಕ್ಕೆ ಅಟ್ರಾಕ್ಟ್ ಮಾಡುವಂತ ಒಂದು ಕ್ವಾಲಿಟೀಸ್ ನ ನೋಡ್ತಾ ಬರ್ತೀವಿ. ಸೊ ಇದರಿಂದ ನಾವೇನ್ ಹೇಳ್ತೀವಿ, ನೀವು ಈಗ ಆಗ್ಲೇ ಪ್ರಶ್ನೆ ಕೇಳಿದಾಗ ಲಕ್ಕಿ ನಂಬರ್ ನ ಫಾಲೋ ಮಾಡಿದ್ರೆ ಏನಾಗುತ್ತೆ, ಲಕ್ಕಿ ನಂಬರ್ ಹೇಗೆ, ಅದೃಷ್ಟ ಸಂಖ್ಯೆ ಹೇಗೆ ಕೆಲಸ ಮಾಡುತ್ತೆ. ಮತ್ತೆ ನಾವು ತುಂಬಾ ಗಮನಿಸಬೇಕಾದ ವಿಚಾರ ಅಂತಂದ್ರೆ ಅನ್ಲಕ್ಕಿ ನಂಬರ್ ಕೂಡ ನಾವು ಹೇಗೆ ನೋಡಬಹುದು, ಲಕ್ಕಿ ಅಂಡ್ ಅನ್ಲಕ್ಕಿ ಕಾಂಬಿನೇಷನ್ ಹೇಗೆ ನೋಡಬಹುದು ಅಂತ ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ನೋಡೋದಾದ್ರೆ ನಾವು ಒಂದು ಅನ್ನೋ ಸಂಖ್ಯೆಗೆ ಸ್ವಲ್ಪ ನೋಡೋದಾದ್ರೆ 8 ಅನ್ನೋದು ಅನ್ಲಕ್ಕಿ ನಂಬರ್. ಅದೇ ರೀತಿ 2 ಅನ್ನೋ ಸಂಖ್ಯೆಗೆ 9 ಅನ್ನೋದು ಅನ್ಲಕ್ಕಿ ನಂಬರ್ ಆಗುತ್ತೆ. 3ಕ್ಕೆ 6 ಮತ್ತೆ 4ಕ್ಕೆ 8, 9 ತುಂಬಾ ಅನ್ಲಕ್ಕಿ ನಂಬರ್ ಅಂತ ಹೇಳ್ತೀವಿ. ಮತ್ತೆ 5ಕ್ಕೆ ಅನ್ಲಕ್ಕಿ ನಂಬರ್ ಯಾವುದೇ ಇಲ್ಲ, ಯಾಕಂದ್ರೆ 5 ಅಂದ್ರೆ ಬುಧ ಗ್ರಹ ಸೂಚಕ ಗ್ರಹ. ಬುಧಕ್ಕೆ ನಾವು ಸ್ವಲ್ಪ ನಪುಂಸಕ ಗ್ರಹ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂತದ್ದು. ಸೊ ಇದಕ್ಕೆ ಅನ್ಲಕ್ಕಿ ನಂಬರ್ ಅಂದ್ರೆ ಈ ಬುಧ ಪಾದರಸ, ತಮಗೆ ಗೊತ್ತಿರುವಂತದ್ದು, ಬುಧ ಅಂದ್ರೆ ಪಾದರಸ ಅಂತ ಹೇಳ್ತೀವಿ. ಸೊ ಇದು ಎಲ್ಲಾ ಕಡೆನೂ ಅಡ್ಜಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಬುಧ ಗ್ರಹಕ್ಕೆ 5 ಸಂಖ್ಯೆಗೆ ಅನ್ಲಕ್ಕಿ ನಂಬರೇ ಇಲ್ಲ.
ಸೊ 6ಕ್ಕೆ 3 ಅನ್ಲಕ್ಕಿ ನಂಬರ್ ಅಂತ ಹೇಳ್ತೀವಿ, ಮತ್ತೆ 7ಕ್ಕೆ 9 ಅನ್ಲಕ್ಕಿ ನಂಬರು, 8ಕ್ಕೆ 8 ಅನ್ಲಕ್ಕಿ ನಂಬರು. ಸೊ 8 ಸಂಖ್ಯೆಯಲ್ಲಿ ಹುಟ್ಟೋರು 8ನೇ ದಿನಾಂಕ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. 9ಕ್ಕೆ 2 ಮತ್ತು 7 ಅನ್ಲಕ್ಕಿ ನಂಬರ್. ಅಂದ್ರೆ ಉದಾಹರಣೆಗೆ ನಾನು ತಿಳಿಸ್ಕೊಟ್ಟಿರುವಂತ ಲಕ್ಕಿ ಅನ್ಲಕ್ಕಿ ನಂಬರ್ ನಮ್ಮ ವೀಕ್ಷಕರಲ್ಲಿ ಹೇಳೋದೇನಂತಂದ್ರೆ, 1 ಸಂಖ್ಯೆಯಲ್ಲಿ ಹುಟ್ಟಿರೋರು ಯಾವ್ದಾದ್ರು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಾಗಿದ್ದಂದ್ರೆ 8 ನಂಬರ್ ಬಂದ್ರೆ ಅವತ್ತು ಆ ದಿನ ಅವರು ಅವಾಯ್ಡ್ ಮಾಡ್ಬೇಕು ಅನ್ನೋದು ಒಂದು ವಿಚಾರ. ಸೊ ಇಂಪಾರ್ಟೆಂಟ್, ತಾವೇನೋ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಇಂಪಾರ್ಟೆಂಟ್ ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ದೀರಾ, ನಿಮ್ ಅನ್ಲಕ್ಕಿ ದಿನ ಅವಾಯ್ಡ್ ಮಾಡಬೇಕು. ಉದಾಹರಣೆಗೆ 6 ಸಂಖ್ಯೆ ಇರೋರು 3ನೇ ತಾರೀಕು ಅನ್ಲಕ್ಕಿ ಡೇ ಆಗಿರೋದ್ರಿಂದ ಅವ್ರು ಅದನ್ನ ಅವಾಯ್ಡ್ ಮಾಡಬೇಕು. 3ನೇ ತಾರೀಕು 6ನೇ ತಾರೀಕು ಅವರಿಗೆ 3ನೇ ತಾರೀಕನ್ನ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಈ ರೀತಿ ನಮ್ಮ ವೀಕ್ಷಕರಲ್ಲಿ ಹೇಳೋದೇನಂದ್ರೆ, ಲಕ್ಕಿ ಅಂಡ್ ಅನ್ಲಕ್ಕಿ ನಂಬರ್ ಈ ರೀತಿ ಕೆಲಸ ಮಾಡುತ್ತೆ. ಅದೇ ರೀತಿ ಬಣ್ಣಗಳ ಆಧಾರಿತವಾಗಿ, ಆ ವಾರಾಧಾರಿತವಾಗಿ ಬಣ್ಣಗಳು, ವಸ್ತ್ರಗಳ ಒಂದು ಧರಿಸೋದ್ರಿಂದ ಅವರಿಗೆ ಆ ಒಂದು ಭಾಗ್ಯ ಕೂಡ ನಮ್ಮ ಸಂಖ್ಯಾಶಾಸ್ತ್ರದ ಮೂಲಕವಾಗಿ ಲಭಿಸುವಂಥದ್ದು. ಓಕೆ ಗುರುಜಿ, ಈಗ ನೀವು ಹೇಳಿದ್ರಿ ಈ ಸಂಖ್ಯೆಗಳನ್ನ ಎಲ್ಲ ಹೇಳಿದ್ರಿ ಅಲ್ವಾ, ಇದನ್ನ ಎಕ್ಸಿಕ್ಯೂಟ್ ಮಾಡೋಕ್ ಆಗ್ಲಿಲ್ಲ ಅಂದ್ರೆ ಆ ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು, ಯಾವ ತರ ನಿರ್ಧಾರ ತಗೋಬೇಕು ಅಂತ ಹೇಳಿ ಗುರುಜಿ. ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ ತಾವು ಕೇಳಿರೋಂಥದ್ದು. ಅನ್ಲಕ್ಕಿ ನಂಬರು ಯಾರಿಗೆ ಒಬ್ರಿಗೆ, ಉದಾಹರಣೆಗೆ ಒಂದು ಅನ್ಲಕ್ಕಿ ನಂಬರ್ 6 ಅಂತ ಇಟ್ಕೊಳ್ಳಿ, ಅವ್ರಿಗೆ ಎಕ್ಸಿಕ್ಯೂಟ್, ನೀವ್ ಹೇಳಿದ್ರೆ ಎಕ್ಸಿಕ್ಯೂಟ್ ಮಾಡಕ್ ಆಗಲ್ಲ. ಇವರಿಗೆ ಇವಾಗ ಈ ಕೆಲಸ ಈ ದಿನ ಮಾಡ್ಲೇಬೇಕು, 6 ನಂಬರ್ಗೆ ಯಾವ ನಂಬರ್ ಆಗೋದಿಲ್ಲ, 9 ನಂಬರ್ ಆಗೋದಿಲ್ಲ ಅಂತ ಉದಾಹರಣೆಗೆ ತಗೊಂಡಾಗ ಅವ್ರ ಏನ್ ಮಾಡ್ಬೇಕು, ಅವತ್ತಿನ ದಿನ ಆ ಕೆಲ್ಸನ ಮಾಡ್ಬೇಕು. ಆವಾಗ ಒಂದು 2 ದಿನ ಸ್ವಲ್ಪ ತಡೆ ಹಿಡಿಯುವಂಥದ್ದು, ಒಂದು ಆ ದಿನಕ್ಕೆ ಮಾಡ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ, ಅವರಿಗೆ ತಡೆ ಹಿಡಿಬೇಕು. ಆದ್ರೆ 6ಕ್ಕೆ 8 ಆಯ್ತು ಅಂತ ಇಟ್ಕೊಳ್ಳಿ, 8ನೇ ತಾರೀಕನ್ನ ಸ್ವಲ್ಪ 2 ದಿನ ಗ್ಯಾಪ್ ಮಾಡಿ ಆ ಒಂದು ಕೆಲಸನ ಪ್ರಾರಂಭ ಮಾಡಿದ್ರೆ ಅವರಿಗೆ ಈ ಕೆಲಸ ಸ್ವಲ್ಪ ಬೇಗ ಮುಗಿಯುವಂತದ್ದು ಅಂತ ಹೇಳ್ತೀವಿ. ಅಂದ್ರೆ ಯಾರು ಈ ನಂಬರ್ಸ್ ನ ಸರಿಯಾಗಿ ಪಾಲಿಸ್ತಾರೋ, ನಾವು ಹೇಳಿದ್ರ ನಂಬರ್ಸ್ ಕಡಾಖಂಡಿತವಾಗಿ ಇದು ಒಳ್ಳೆ ಫಲಿತಾಂಶ ಬಂದೇ ಬರುತ್ತೆ. ಮತ್ತೆ ಇದು ನನ್ನ ಅನುಭವದಲ್ಲಿ ನೋಡಿದ್ದು, ಅಂದ್ರೆ ನಾವು ಕೊಡುವಂತ ಕನ್ಸಲ್ಟೇಷನ್ಸ್ ವಿಚಾರವಾಗಿ ಅನುಭವದಲ್ಲಿ ನಾವು ನೋಡುವಂತದ್ದು. ಉದಾಹರಣೆಗೆ ಯಾರೋ ಒಬ್ರು ಕಾರ್ ನಂಬರ್ 9 ಸಂಖ್ಯೆ ಅಂತ ನಾವು ಇದನ್ನ ಮಾಡಿದ್ರೆ, ಅವರು ಫಾಲೋ ಮಾಡಿದ್ರೆ ಅವರಿಗೆ ಏನಾಗುತ್ತೆ, 9 ಇರುವಂತ ಕಾರ್ನ ನಂಬರ್ ತಗೊಂಡ್ರೆ, 9 ತಗೊಂಡ್ರೆ, ಮಲ್ಟಿಪಲ್ 9s ತಗೊಂಡ್ರೆ ಅವರಿಗೆ ಕಾರ್ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ. ಕಾರ್ ಮೇಲೆ ಕಾರ್ ತಗೊಂತಾ ಇರ್ತಾರೆ. ಒಂದು BMW ತಗೊಂಡ್ರೆ ಇನ್ನೂ ಒಂದು 9 ತಿಂಗಳಲ್ಲಿ ಇನ್ನೂ ಒಂದು BMW ಬರುತ್ತೆ. ಈ ರೀತಿ ಸಂಖ್ಯೆಗಳ ಪ್ರಭಾವ ತುಂಬಾ ಹೆಚ್ಚಾಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಈಗ ಮುಂದುವರೆದು ಒಂದು ವಿಚಾರ ಅಂತ ಹೇಳ್ತಾನೆ. ಈಗ ನಾವು ಕಾರ್ ಖರೀದಿ ವಿಚಾರನೆ ತಗೊಳ್ಳೋಣ. ಸೊ ನಾವು ಕಾರ್ ಖರೀದಿ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಏನನ್ನ ಬಹುಮುಖ್ಯವಾಗಿ ನಾವು ಗಮನಿಸಬೇಕು, ಇನ್ನು ಕಲರ್ ವಿಚಾರವಾಗಿ ಯಾವ್ದನ್ನ ನಾವು ಹೇಗೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಗುರುಜಿ. ನೋಡಿ, ತುಂಬಾ ಒಂದು ಒಳ್ಳೆ ಪ್ರಶ್ನೆ. ನಮ್ಮ ವೀಕ್ಷಕರು ಹಲವಾರು, ನಮ್ಮ ವೀಕ್ಷಕರು ಅಲ್ದಿರ ನಮ್ಮಲ್ಲಿ ಯಾರು ಕನ್ಸಲ್ಟೇಷನ್ ಅಂತ ನಮ್ಮಲ್ಲಿ ಕ್ಲೈಂಟ್ಸ್ ಬರ್ತಾರೋ, ಇದು ಸರ್ವೇ ಸಾಮಾನ್ಯವಾಗಿ ಯಾವ ಬಣ್ಣದ ಕಾರ್ ತಗೋಬೇಕು ಅನ್ನೋದು ಒಂದು ಇದು ಅಂತ ಹೇಳ್ತೀವಿ. ಈಗ ನೋಡಿ, ಎಷ್ಟೋ ಜನಕ್ಕೆ ಹುಟ್ಟಿರೋ ಡೇಟೇ ಗೊತ್ತಿರಲ್ಲ, ಹುಟ್ಟಿರೋ ಮಂತೆ ಗೊತ್ತಿರಲ್ಲ. ಅವ್ರಿಗೆ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ ವೈಟ್ ಇಸ್ ದ ಸೇಫೆಸ್ಟ್ ಕಲರ್ ಅಂತ ಹೇಳ್ತೀವಮ್ಮ. ಯಾಕಂದ್ರೆ ವೈಟ್ ಅನ್ನ ಚಂದ್ರನ ಸೂಚಿಸುವಂತ ಕಲರ್ ಅಂತ ಹೇಳ್ತೀವಿ. ಜ್ಯೋತಿಷ್ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರದಲ್ಲಿ ಚಂದ್ರನಿಗೆ ಯಾವುದೇ ಶತ್ರುಗಳಿಲ್ಲ. ಸೊ ಈ ಪ್ರಕಾರವಾಗಿ ಯಾರಿಗೆ ಜನ್ಮ ದಿನಾಂಕ ಗೊತ್ತಿಲ್ವೋ, ವೈಟ್ ಅಂಡ್ ಸಿಲ್ವರ್ ದೇ ಕ್ಯಾನ್ ಗೋ ವಿತ್ ದ ಕ್ಲೋಸ್ಡ್ ಐಸ್ ಅಂತ, ಕಣ್ಮುಚ್ಚಿ ಕೂಡ ಆ ಕಲರ್ ನ ಪ್ರಿಫರ್ ಮಾಡಬಹುದು. ಆದ್ರೆ ಕೆಲವೊಂದು ಆಡ್ ಕಲರ್ಸ್ ಅಂತ ಇರುತ್ತೆ. ಉದಾಹರಣೆಗೆ ಬ್ಲಾಕ್ ಅಂಡ್ ರೆಡ್ ಅಂತ ಹೇಳ್ತೀವಿ, ಮತ್ತೆ ಡಾರ್ಕ್ ಬ್ಲೂ ಕಲರ್ ಅಂತ ಹೇಳ್ತೀವಿ. ಈ ಒಂದು ಕಲರ್ ಆಯಿಲ್ ರೆಡ್ ಕಲರ್ಸ್ ಅಂತ ಹೇಳ್ತೀವಿ. ಸೊ ಈ ಕೊಡುವಂತ ಈ ಒಂದು ಕಲರ್ ಕಾಂಬಿನೇಷನ್ಸ್ ಸ್ವಲ್ಪ ಡೆಡ್ಲಿ ಅಪೋಸಿಷನ್ಸ್ ಕೊಡುವಂತ ಬಣ್ಣವಂತ ಹೇಳ್ತೀವಿ. ಉದಾಹರಣೆಗೆ 9 ಬಂದು ನಾವೇನ್ ಹೇಳ್ತೀವಿ ಅಂದ್ರೆ ಮಂಗಳನ ನಂಬರ್ ಅಂತ ಹೇಳ್ತೀವಿ. ಈ ಸಂಖ್ಯೆ ಕೆಲವರಿಗೆ ಬರೋದಿಲ್ಲ. ಇದರಿಂದ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಏರುಪೇರುಗಳಾಗುವಂತದ್ದು. ಆ ಕಲರ್ ಮತ್ತೆ ಡಾರ್ಕ್ ಬ್ಲೂ ಆಗಿರ್ಬೋದು, ನೀವ್ ಹೇಳ್ದಂಗೆ ಡಾರ್ಕ್ ಯಾವ್ದು ಬಣ್ಣ ಹೇಳಿದ್ರಲ್ಲ ತಾವು, ಆಯಿಲ್ ರೆಡ್ ಕಲರ್ ಆಗಿರ್ಬೋದು. ಈ ಬಣ್ಣಗಳು ಆಗಿಲ್ಲ ಅಂತಂದ್ರೆ ಸ್ವಲ್ಪ ಆಂಟಿ ಎಫೆಕ್ಟ್ಸ್ ಕೊಡುವಂತದ್ದು. ಅದಕ್ಕೆ ನಾವು ಸರ್ವೇ ಸಾಮಾನ್ಯವಾಗಿ ಕಾರ್ಗಳ ವಿಚಾರವಾಗಿ 2 ವೀಲರ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು, ಈ 2 ವೀಲರ್ಸ್ ಅಲ್ಲೂ ಬಿಳಿ ಬಣ್ಣ ಸರ್ವೇ ಸಾಮಾನ್ಯವಾಗಿ ಸಿಗ್ತಾ ಇದೆ. ಈಗ ಮುಂಚೆ ಎಲ್ಲ ಸ್ವಲ್ಪ ಅಷ್ಟು ಕಲರ್ ಕಾಂಬಿನೇಷನ್ ಸಿಗ್ತಾ ಇರ್ಲಿಲ್ಲ. ಸೊ 2 ವೀಲರ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು, ಅವರ ಒಂದು ಬಣ್ಣಾಧಾರಿತವಾಗಿ ಈ ಡಾರ್ಕ್ ಕಲರ್ಸ್ ನ ಅವಾಯ್ಡ್ ಮಾಡಿ ಸಾಮಾನ್ಯವಾಗಿ ತಮಗೆ ಅದೃಷ್ಟದ ಸಂಖ್ಯೆ ಆಧಾರಿತವಾಗಿದ್ರೆ, ಉದಾಹರಣೆಗೆ ತಮಗೆ ಮಂಗಳ ಗ್ರಹ ಪ್ರಭಾವ ಹೆಚ್ಚಾಗಿದ್ರೆ ತಾವು ಕೆಂಪು ಬಣ್ಣನ ಆಯ್ದುಕೋಬಹುದು. ಅಥವಾ ತಮಗೆ ಯಾವುದು ಬುಧ ಗ್ರಹ ಅಥವಾ ತಮಗೆ ಶುಕ್ರ ಗ್ರಹ ಚೆನ್ನಾಗಿದ್ರೆ ಹಸಿರು ಬಣ್ಣನ ಆಯ್ಕೆ ಮಾಡ್ಕೋಬಹುದು. ಆ ರೀತಿ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ವೈಟ್ ಅಂಡ್ ಸಿಲ್ವರ್ ಎಲ್ಲರೂ, ಅಂದ್ರೆ ಮೆಟಾಲಿಕ್ ಸಿಲ್ವರ್ಸ್ ಕಲರ್ಸ್, ಬಿಳಿ ವೈಟ್ ಕಲರ್ಸ್ ಕಾರನ್ನ
ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಅವ್ರಿಗೆ ನಂಬರ್, ಅವ್ರು ಹುಟ್ಟಿರುವಂತ ನಂಬರ್ ಗೊತ್ತಿದೆ ಇಲ್ವೋ, ಬರ್ತ್ ನಂಬರ್ ಆಗಿರ್ಬೋದು, ಅವರ ಫೇಟ್ ನಂಬರ್ ಆಗಿರ್ಬೋದು, ಗೊತ್ತಿಲ್ಲ ಅಂದ್ರೂ ಕೂಡ ಈ ಒಂದು ಬಣ್ಣದ ಒಂದು ವಾಹನಗಳನ್ನ ಖರೀದಿಸಬಹುದಾಗಿದೆ. ಓಕೆ ಗುರುಜಿ, ಇನ್ನು ಫ್ಯಾನ್ಸಿ ನಂಬರ್ ಅನ್ನೋಂತಹ ವಿಚಾರಕ್ಕೆ ಬಂದ್ರೆ, ಫ್ಯಾನ್ಸಿ ನಂಬರ್ ಅಂದ್ರೆ ಏನು, ಅದನ್ನ ಹೇಗೆ ನಾವು ಆಯ್ದುಕೊಳ್ಬೇಕು ಅಂತ ಹೇಳಿ ಗುರುಜಿ. ನೋಡಿ, ಈ ಸಂದರ್ಭದಲ್ಲಿ ನೋಡೋದಾದ್ರೆ ಫ್ಯಾನ್ಸಿ ನಂಬರ್ ಅಂದ್ರೆ 2 ಆಯ್ಕೆಗಳಿರುವಂತದ್ದು. ಸರ್ವೇ ಸಾಮಾನ್ಯವಾಗಿ ಜನರು ಏನ್ ಮಾಡ್ತಾರೆ, ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಅಂದ್ರೆ RTO ಕಚೇರಿಗೆ ಹೋಗ್ತಾರೆ, ಅಲ್ಲೇನೋ ಒಂದ್ ಸೀರೀಸ್ ಓಡ್ತಾ ಇರುತ್ತೆ, ಆ ರನ್ನಿಂಗ್ ನಂಬರ್ಸ್ ಅಂತ ಹೇಳ್ತಾರೆ, ಆ ಸೀರೀಸ್ ಅಲ್ಲಿ ಒಂದ್ ನಂಬರ್ ಆಯ್ದುಕೊಳ್ಳುವಂಥದ್ದು. ಇನ್ನೊಂದು ಪ್ರಕ್ರಿಯೆ ನಾನ್ ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿ ಬರುವಂತ ಕ್ಲೈಂಟ್ಸ್ ಅಲ್ಲಿ ಕೇಳೋದೇನಂತಂದ್ರೆ, ಅವರಿಗೆ ಸೆಲೆಕ್ಟೆಡ್ ನಂಬರ್ ಅಂತ ಸಿಗುತ್ತೆ. ಅಂದ್ರೆ ಅವ್ರಿಗೆ 6666 555 ಈ ತರ ನೋಡ್ತೀವಿ. ಈಗ ಗವರ್ಮೆಂಟ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಕೆಲವೊಂದು ಸಂಖ್ಯೆಗಳನ್ನ ಸಪರೇಟ್ ಆಗಿಟ್ಟು ತೆಗೆದಿಟ್ಬಿಟ್ಟಿದ್ದಾರೆ, ಏನು ಇದು ಹರಾಜಿನಲ್ಲಿ ಇರುವಂತ ನಂಬರ್ ಅಂತ. ಸೊ ನಾವು ಸಂಖ್ಯಾಶಾಸ್ತ್ರಜ್ಞರಲ್ಲಿ ನಾವು ಫಾಲೋ ಮಾಡ್ಬೇಕೇನಂದ್ರೆ, ನಿಮ್ಮ ಯಾವ್ದು ರನ್ನಿಂಗ್ ಸೀರೀಸ್ ಓಡ್ತಾ ಇದೆ, ಕೆಲವ್ರು ಏನ್ ಮಾಡ್ತಾರೆ, ಉದಾಹರಣೆಗೆ ಕೊನೆಯ 4 ಸಂಖ್ಯೆಗಳು 3499 3899 ಇದನ್ನ ಮಾತ್ರ ಸಂಖ್ಯಾಶಾಸ್ತ್ರಕ್ಕೆ ಬಳಸ್ತಾರೆ. ಈಗ ಉದಾಹರಣೆಗೆ ಯಾವ್ದೋ ಒಂದು ಕಾರ್ ಸಂಖ್ಯೆ KA06MH3489 ಅಂತ ಇತ್ತು ಅಂತ ಇಟ್ಕೊಳ್ಳಿ. ಅವ್ರೇನ್ ಮಾಡ್ತಾರೆ, ಈ ತರ ಇದ್ದಾಗ ಕೊನೆಯ 3489 ಮಾತ್ರ ಪಾಲಿಸುವಂತದ್ದು ಸಂಖ್ಯಾಶಾಸ್ತ್ರಕ್ಕೆ ಅಷ್ಟೊಂದು ತರವಲ್ಲ. ಸೊ ಸಂಖ್ಯಾಶಾಸ್ತ್ರ ಆಧಾರಿತವಾಗಿ KA06 ಅಂತ ಏನಿರುತ್ತೋ ಮತ್ತೆ MH ಅಂತ ಏನಿರುತ್ತೋ ಇದು ಕೂಡ ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ. ಇದನ್ನ ಪೂರ್ತಿ ಸೇರಿಸುವಾಗ ಬರುವಂತ ವಾಹನ ಸಂಖ್ಯೆ ಅವರಿಗೆ ಅದೃಷ್ಟ ತಂದುಕೊಡುತ್ತೆ. ಅಂದ್ರೆ KA06MH3489 ಅನ್ನೋ ನಂಬರು ಈ ರೀತಿ ಬರುತ್ತೆ. ಉದಾಹರಣೆಗೆ ನಮ್ಮ ವೀಕ್ಷಕರಿಗೆ ಸಿಂಪಲ್ ಆಗಿ ಕೆಲವೊಂದು ಟೇಬಲ್ ಅಲ್ಲಿ ನಾನು ಹೇಳ್ಬಿಡ್ತೀನಿ. 1 ಅಂತ ಬಂದಾಗ 1 ಅನ್ನೋ ಸಂಖ್ಯೆ ನಮ್ಮ ಆಲ್ಫಾಬೆಟಿಕ್ ವೈಸ್ ನೋಡಿದಾಗ AIJKUY ಅಂತ ಬರುತ್ತೆ. 2 ಅನ್ನೋ ಸಂಖ್ಯೆಗೆ BKR, ಇದು ಇಂಗ್ಲಿಷ್ ಆಲ್ಫಾಬೆಟ್ ಪ್ರಕಾರ. 3 ಅನ್ನೋ ಸಂಖ್ಯೆ CGLS ಅಂತ ಹೇಳ್ತೀವಿ. D ಅನ್ನೋ ಸಂಖ್ಯೆಗೆ 4 ಲೆಟರ್ಗೆ DMT ಅಂತ ಹೇಳ್ತೀವಿ. ಮತ್ತೆ 5 ಅನ್ನೋ ಸಂಖ್ಯೆಗೆ EHN ಅಂತ ತಗೊಂತೀವಿ. 6 ಅನ್ನೋದು UVWX ಅಂತ ತಗೊಂತೀವಿ. 7 ಅನ್ನೋ ಸಂಖ್ಯೆಗೆ OZ ಅಂತ ತಗೊಂತೀವಿ. 8 ಅನ್ನೋ ಸಂಖ್ಯೆಗೆ FP ಅಂತ ಹೇಳ್ತೀವಿ. ಇದು ನಮ್ಮ ಜಗತ್ತಿನಾದ್ಯಂತ ಮಾಡ್ತಾ ಇರುವಂತ ಚೆಲೇಡಿಯನ್ ನ್ಯೂಮರಾಲಜಿ ಪ್ರಕಾರ ನಾವು ಫಾಲೋ ಮಾಡ್ತೀವಿ. ಉದಾಹರಣೆಗೆ ನೋಡಿ, ನಿಮ್ಮ ಹೆಸರು ಚಿತ್ರ ಅಂತ, ನಮ್ಮ ಹೆಸರು ಮಂಜುನಾಥ್ ಗುರುಜಿ ಅಂತ, ಮತ್ತೆ ಈ ಚಾನಲ್ ಹೆಸರಿನ ಒಂದು ಪ್ರಗತಿ ಟಿವಿ ಅಂತ ನಾವೇನ್ ನೋಡ್ತಾ ಬರ್ತೀವಿ. ಈ ರೀತಿ ಪ್ರತಿಯೊಂದಕ್ಕೂ ಒಂದು ಹೆಸರು ಇರುತ್ತಲ್ವಾ. ಸೊ ಅದೇ ರೀತಿ ನೀವು ಯಾರು ಬಳಸ್ತಾ ಇದಾರೆ, ನಿಮ್ ಕಾರಿಗೂ ಕೂಡ ಒಂದು ಹೆಸರು ಇರುತ್ತೆ. ಜನರು ಏನ್ ಅನ್ಕೊಂಡಿದ್ದಾರೆ, ಸರ್ವೇ ಸಾಮಾನ್ಯವಾಗಿ ನಮ್ದು ಮಾರುತಿ ಕಾರು, ನಮ್ದು ಟೊಯೋಟಾ ಕಾರು. ಸೊ ಇಲ್ಲಿ ತಪ್ಪು ಗ್ರಹಿಕೆ ಏನಂತಂದ್ರೆ, ಮಾರುತಿ ಕಾರು, ಟೊಯೋಟಾ ಕಾರ್ ಅನ್ನೋದು ನಿಮ್ಮ ಕಾರಿನ ಬ್ರ್ಯಾಂಡ್ ನ ಹೆಸರು. ಸೊ ನಿಮ್ಮ ಕಾರಿನ ಹೆಸರು ಏನಾಗುತ್ತೆ ಅಂತಂದ್ರೆ, ಪ್ರತಿಯೊಂದು ಸಂಖ್ಯೆ ಆಧಾರಿತವಾಗಿ ಎಲ್ಲಾನು ಕೂಡಿಸಿ ಟೋಟಲ್ ಮಾಡಿದಾಗ ಬರುವಂತ ಸಂಖ್ಯೆ ಏನಾಗಿರುತ್ತೆ, ಅದು ನಿಮ್ಮ ಕಾರಿನ ಸಂಖ್ಯೆ ಆಗಿರುವಂತದ್ದು. ಈ ರೀತಿ ನಿಮ್ಮ ಕಾರಿನ ಪೂರ್ತಿ ನೋಂದಣಿ ಸಂಖ್ಯೆ ಕೂಡಿಸಿದಾಗ ಬರುವಂತ ಕ್ಯಾಲ್ಕುಲೇಷನ್ ಪ್ರಕಾರದ ಸಂಖ್ಯೆ ನಿಮಗೆ ಅದೃಷ್ಟ ಸಂಖ್ಯೆ ತಂದುಕೊಡುವಂತದ್ದು. ನಮ್ಮ ವೀಕ್ಷಕರು ಇದನ್ನ ಫಾಲೋ ಮಾಡಿದಾಗ ಅವರಿಗೆ ಕರೆಕ್ಟ್ ಆಗಿ ಸೂಕ್ತವಾಗಿ ಸಿಗುವಂತದ್ದು ನೋಡ್ತಾರೆ. ಓಕೆ ಗುರುಜಿ, ಕೊನೆಯದಾಗಿ ಮತ್ತೊಂದು ಪ್ರಶ್ನೆ. ನಾವು ಕಾರ್ ಚರ್ಚೆ ಜೊತೆಯಲ್ಲಿ ಈಗ ಜನರು ತುಂಬಾ ಪ್ರಯಾಣಿಸ್ತಾ ಇರ್ತಾರೆ. ಈಗ ಪ್ರಯಾಣದ ದಿನಾಂಕ ಮುಖ್ಯವಾಗಿರುತ್ತದೆಯೇ ಅಂತ ಹೇಳಿ, ಯಾವ ದಿನಾಂಕದಲ್ಲಿ ನಾವು ಪ್ರಯಾಣ ಮಾಡ್ತಾ ಇದ್ದೀವಿ, ಸೊ ಇದೆಲ್ಲ ವಿಚಾರಗಳು ಆಗ ಗಮನಕ್ಕೆ ಬರುತ್ತಾ, ಅದು ಮುಖ್ಯ ಅನ್ಸುತ್ತಾ ಅಂತ ಹೇಳಿ. ನೋಡಿ, ಕೆಲವೊಂದು ಪ್ರಯಾಣ ದಿನಾಂಕದಲ್ಲಿ ಕೆಲವೊಂದು ಸ್ವಲ್ಪ ಡೆಡ್ಲಿ ಕಾಂಬಿನೇಷನ್ ನಂಬರ್ ಅಂತ ಹೇಳ್ತೀವಿ. 13 ಇಸ್ ಅ ಡೆಡ್ಲಿ ಕಾಂಬಿನೇಷನ್ ನಂಬರ್. ಯಾವ 13 ನಂಬರ್ ಶುಕ್ರವಾರ ಬರುತ್ತೋ ಅದು ಸ್ವಲ್ಪ ಬ್ಲಾಕ್ ಫ್ರೈಡೇನೆ ಅಂತ ಹೇಳ್ಬೋದು. ನಾವು ಒಂದು ಸರ್ವೆಯಲ್ಲಿ ನೋಡಿದಾಗ 13th ತುಂಬಾ ಆಕ್ಸಿಡೆಂಟ್ಸ್ ಗಳು ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಯಾರು ಸ್ವಲ್ಪ ತಮ್ಮ ಅನ್ಲಕ್ಕಿ ನಂಬರ್ ಇರುತ್ತೋ, ನಾನು ಅವಾಗಲೇ ಮುಂಚೆ ತಿಳಿಸಿದಾಗ 3ಗೆ 6 ಆಗಲ್ಲ, 6ಗೆ 9 ಆಗಲ್ಲ, ಆ ಕಾಂಬಿನೇಷನ್ ನೋಡ್ಕೊಂಡು ಆ ದಿನದಂದು ಅವರು ಪ್ರಯಾಣ ಮಾಡೋದಿದ್ದರೆ ಅದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಅವ್ರ ಕೆಲಸ ಕಾರ್ಯಗಳು ಸೂಕ್ತವಾಗುತ್ತೆ. ಯಾರಿಗೆ ಅನ್ಲಕ್ಕಿ ದಿನದಂದು ಪ್ರಯಾಣ ಮಾಡ್ತಾರೋ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಓಕೆ, ಸೊ ಇಷ್ಟೊತ್ತು ಕೂಡ ಗುರೂಜಿಗಳು ತಿಳಿಸ್ಕೊಟ್ಟಂತದ್ದು ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆಗಳ ಮಹತ್ವ ಜೊತೆಗೆ ಅದರ ಅದೃಷ್ಟ, ಫ್ಯಾನ್ಸಿ ನಂಬರ್ ಅಂದ್ರೆ ಏನು, ಹಾಗೆ ಮನುಷ್ಯನ ಏಳ್ಗೆ ಹೇಗಾಗುತ್ತೆ, ನಾವು ಪ್ರಯಾಣ ಮಾಡಬೇಕಾದ್ರೆ ನಾವು ದಿನಾಂಕನೂ ಕೂಡ ಪರಿಗಣಿಸಬೇಕಾ, ಜೊತೆಗೆ ಕಾರ್ನ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ, ಕಾರ್ನ ಪರ್ಚೇಸ್ ಮಾಡುವಂತಹ ವಿಚಾರದಲ್ಲಿ ಯಾವ ಒಂದು ಕಲ್ಲನ್ನ ಬಹುಮುಖ್ಯವಾಗಿ ಆಯ್ಕೆ ಮಾಡ್ಕೋಬೇಕು, ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನೀವು ಕೂಡ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತಾ, ಗುರುಜಿ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇವತ್ತಿನ ಈ ಸಂಚಿಕೆಯನ್ನ ಈ ವಿಶೇಷ ಮಾಹಿತಿಯೊಂದಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.